ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮೇಲೆ ಅಂದರೆ ದೊಡ್ಡ ಪ್ರಾಬ್ಲಮನ್ನು 10 ಮಾರ್ಕ್ಸದ ಪ್ರಾಬ್ಲಮ್ ಇರ್ಬೋದು ಅಥವಾ 15 ಮಾರ್ಕ್ಸದ ಪ್ರಾಬ್ಲಮ್ ಇರ್ಬೋದು. ಆ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮನ್ನು ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಇದು ಕ್ವಶನ್ ಪೇಪರ್ದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಾಬ್ಲಮನ್ನು, ಆ ಕ್ವಶನ್ ಪೇಪರನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಫೋಟೋವನ್ನು ಹೊಡೆದು ತಗೊಂಡೀನಿ. ಅದೇ ರೀತಿಯಾಗಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಅದನ್ನು ಟೈಪ್ ಮಾಡಿದ್ದೀನಿ. ಕ್ವಶನ್ ಪೇಪರನ್ನು ಏನು ಮಾಡಿದ್ದೀನಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಸ್ಪಷ್ಟವಾಗಿ ಕಾಣಲಿಲ್ಲ ಅಂತೇಳಿ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಕ್ವಶನನ್ನು ಟೈಪ್ ಮಾಡಿದ್ದೀನಿ. ಈಗ ನೋಡ್ರಿ, ಫಸ್ಟ್ ಸೆಂಟೆನ್ಸನ್ನು ಮಾತ್ರ ಓದ್ತೀನಿ, ಉಳಿದಿದ್ದೆಲ್ಲ ಅದು ಟೈಪ್ ಮಾಡಿದ್ದು ಇನ್ಫಾರ್ಮೇಷನ್ ಓದ್ತೀನಿ ನಾನು. ಮಿಸ್ಟರ್ ವಿಜಯ್ ಹ್ಯಾಸ್ ಫರ್ನಿಶ್ಡ್ ದ ಫಾಲೋವಿಂಗ್ ಡೀಟೇಲ್ಸ್ ಆಫ್ ಇನ್ಕಮ್ ಫಾರ್ ದ details of the income for the previous year 2022-23. ಓಕೆ, ನಮಗೇನು ಕೇಳಿದಾರೆ ಅಂದರೆ ಕಾಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂದರೆ 2022 ಇದು 23-24 ಇರ್ತಕ್ಕಂಥ ಆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಂತೇಳಿ ಕೇಳಿದ್ದಾನೆ. ಈಗ ನೋಡೋಣ ಏನು ಕೊಟ್ಟಿದ್ದಾನೆ ಅನ್ನೋದು. ₹80,000 per month salary as a member of parliament. ಅವ MLA ಇರ್ಬೋದು, MP ಇರ್ಬೋದು, ಅವ ಏನಾದರೂ ಸಾಲರಿಯನ್ನು ತೆಗೆದುಕೊಳ್ತಾ ಇದ್ದ ಅಂದ್ರೆ ಅದು ಇನ್ಕಮ್ ಫ್ರಾಮ್ ಸಾಲರಿ ಒಳಗೆ ಬರಂಗಿಲ್ಲ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಒಳಗೆ ಬರ್ತದ. ಅವ MLA ಇರಲಿ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರಲಿ, ಯಾವುದೇ ರೀಪ್ರೆಸೆಂಟೇಟಿವ್ ಪೊಲಿಟಿಕಲ್ ರೀಪ್ರೆಸೆಂಟೇಟಿವ್ ಏನಾದರೂ ಸಾಲರಿಯನ್ನು ತೆಗೆದುಕೊಳ್ತಾ ಇದ್ದ ಅಂದ್ರೆ ಆ ಸಾಲರಿ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಸಾಲರಿ ಒಳಗೆ ತಗೊಳ್ಳೋದಲ್ಲ, ಅದನ್ನ ಎದುರ ತಗೋಬೇಕಾಗತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ತಗೋಬೇಕಾಗ್ತದೆ, ಯಾಕಂದ್ರೆ ಈಸ್ ನಾಟ್ ಎಂಪ್ಲಾಯ್. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ ₹42,000. ದಿಸ್ ಈಸ್ ಆಲ್ಸೋ ಕಮಿಂಗ್ ಅಂಡರ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಫಾರಿನ್ ಕಂಪನಿ, ಫಾರಿನ್ ಕಂಪನಿಯಿಂದ ಡಿವಿಡೆಂಡ್ ಅಮೌಂಟ್ ಅನ್ನ ರಿಸೀವ್ ಮಾಡಿದಾನೆ, that is also income from other sources. Dividend of ₹60,000 on shares of ACC Limited Associate Cement Company. ಈ ಸಿಮೆಂಟ್ ಕಂಪನಿಯಿಂದ ಅವ ಡಿವಿಡೆಂಡ್ ಅಮೌಂಟ್ ಅನ್ನು ತೆಗೆದುಕೊಂಡಾನ ₹60,000, that is also taxable. Ground rent of ₹40,000 on mining land, ಅಂದ್ರೆ ಲ್ಯಾಂಡ್ ಅನ್ನ ರೆಂಟಿಗೆ ಕೊಟ್ಟಾರ, ಅಂದ್ರೆ ತಮ್ಮ ಕಡೆ ಇರ್ತಕ್ಕಂಥ ಲ್ಯಾಂಡ್ ಅನ್ನ ಮೈನಿಂಗ್ ಮಾಡಕ್ಕೆ ಲ್ಯಾಂಡ್ ಅನ್ನ ರೆಂಟ್ ಮೇಲೆ ಕೊಟ್ಟಾರ. ಆ ಲ್ಯಾಂಡ್ ಅದಿಂದ ಬರ್ತಕ್ಕಂಥ ರೆಂಟ್ ಎಷ್ಟಂದ್ರೆ ಇವರಿಗೆ ₹40,000 ರೆಂಟ್ ಅದ. ಓಕೆ, ಅಲ್ಲಿ ಏನಾದ್ರೂ ಒಂದು ಬಿಲ್ಡಿಂಗ್ ಇತ್ತು ಅಂದ್ರೆ ಆ ಬಿಲ್ಡಿಂಗ್ ಅನ್ನ ಏನಾದ್ರೂ ಇವ್ರು ಬಾಡಿಗೆ ಕೊಟ್ಟಿರ್ತಾರಂದ್ರ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಬರ್ತಿತ್ತು. ಆದ್ರೆ ಇದು ಗ್ರೌಂಡ್ ಅದ, ಓಪನ್ ಪ್ಲಾಟ್ ಅದ, ಓಪನ್ ಲ್ಯಾಂಡ್ ಅದ, ಅದಕ್ಕೆ ಅದರಿಂದ ಬರ್ತಕ್ಕಂಥ ರೆಂಟ್ ಅನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ತಗೋಬೇಕು. ಇನ್ನ ವಿನ್ನಿಂಗ್ ಫ್ರಮ್ ಲಾಟ್ರಿ 14,000 ಬ್ರಾಕೆಟ್ನಾಗ ನೆಟ್ ಅಂತ ಕೊಟ್ಟಾನ. ಇದನ್ನ ಗ್ರಾಸ್ ಮಾಡ್ಕೋಬೇಕು. ಇದನ್ನ ಹೆಂಗ್ ಗ್ರಾಸ್ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ವಿನ್ನಿಂಗ್ ಫ್ರಮ್ ಲಾಟ್ರಿ ಆಗಿರ್ಬೋದು, ವಿನ್ನಿಂಗ್ ಫ್ರಮ್ ಪಜಲ್ಸ್ ಆಗಿರ್ಬೋದು, ಕಾರ್ಡ್ ಗೇಮ್ಸ್ ಆಗಿರ್ಬೋದು, ಆಮೇಲೆ ಯಾವುದೇ ಒಂದು ಆರ್ಸ್ ರೇಸ್ ಆಗಿರ್ಬೋದು, ಇವಕ್ಕೂರ ಮೇಲೆ 30% ಟ್ಯಾಕ್ಸ್ ಇರ್ತದ. ಎಷ್ಟು ಪರ್ಸೆಂಟ್ ಇರ್ತದ್ರಿ? 30% ಟ್ಯಾಕ್ಸ್ ಇರ್ತದ. ಅಂದ್ರೆ 100 ಒಳಗೆ 30% ತೆಗೆದ್ರೆ ಎಷ್ಟು ಉಳಿತ್ರಿ? 70% ಉಳಿತು. ಆ 70% ಇವ ಕೊಟ್ಟ, ಅಂದ್ರೆ 70% ಇದ್ದಿದ್ದನ್ನ ನಾವು 100% ಕನ್ವರ್ಟ್ ಮಾಡಬೇಕು. ಯಾಕೆ 100% ಕನ್ವರ್ಟ್ ಮಾಡ್ತೇವೆ ಅಂದ್ರೆ ಅವ 30% ಟ್ಯಾಕ್ಸ್ ಮುಂದೆ ಕೊಟ್ಬಿಟ್ಟಿರ್ತಾನ, ಅದಕ್ಕೋಸ್ಕರ ನಾವು 100% ಮಾಡ್ಕೋಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒನ್, ಈ ಆಲ್ಸೋ ಇನ್ವೆಸ್ಟೆಡ್ ಇನ್ ದ ಫಾಲೋವಿಂಗ್ ₹50,000, 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಆಫ್ ಗವರ್ಮೆಂಟ್. ಗವರ್ಮೆಂಟ್ ದಲ್ಲಿ ಇರ್ತಕ್ಕಂಥ ಕ್ಯಾಪಿಟಲ್ ಬಾಂಡ್ಗಳಲ್ಲಿ ಇವ ಇನ್ವೆಸ್ಟ್ಮೆಂಟ್ ಮಾಡ್ಯಾನ ₹50,000 ಅನ್ನ. ಅದರ ಮೇಲೆ ಇವನಿಗೆ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಬರ್ತೈತ್ರಿ? 7% ಬರ್ತದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 7% ಅದ. ಯಾವುದೇ ಗವರ್ಮೆಂಟ್ ದಲ್ಲಿ
ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅನ್ನೋ ಬಾಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರ ಅಲ್ಲಿ ಬರ್ತಕ್ಕಂಥ ಇಂಟ್ರೆಸ್ಟ್ ಅಮೌಂಟಿಗೆ, ಅಲ್ಲಿ ಬರ್ತಕ್ಕಂಥ ಇನ್ಕಮಿಗೆ, ಅಲ್ಲಿ ಬರ್ತಕ್ಕಂಥ ಇಂಟ್ರೆಸ್ಟ್ ಇನ್ಕಮಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಇರುವುದಿಲ್ಲ. ಆದ್ದರಿಂದ ಇಟ್ ಈಸ್ ಫುಲ್ಲಿ ಎಕ್ಸಂಪ್ಟೆಡ್. ಆಮೇಲೆ ಕರ್ನಾಟಕ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ 40,000. ಆಮೇಲೆ 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನಾಟ್ ಲಿಸ್ಟೆಡ್. ಇಲ್ಲಿ ನಾನು ನಿಮಗೆ ಒಂದು ಹೇಳಬೇಕು. ಏನ್ ಹೇಳ್ಬೇಕಪ್ಪ ಅಂದ್ರ ಆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ 90%ಗೆ ಡಿವೈಡ್ ಆಗಂಗಿತ್ತು. ಡಿವೈಡೆಡ್ ಬೈ 90 ಮಾಡಿದಾಗ ಅದು ರೌಂಡ್ ಅಪ್ ಬರ್ತಿರ್ಬೇಕು. ಆ ರೌಂಡ್ ಅಪ್ ಬರ್ತಕ್ಕಂಥ ಅಮೌಂಟ್ ಅನ್ನು ನಾವು ನಾರ್ಮಲ್ ಆಗಿ ಏನ್ ಮಾಡ್ಬೇಕು, ಅದನ್ನ ಅಲ್ಲಿ 10% ಕಟ್ ಆಗ್ಯದ ಅಂತ ತಿಳ್ಕೋಬೇಕು. 10% ಟ್ಯಾಕ್ಸ್ ಕಟ್ ಆಗ್ಯದ ಅಂತ ತಿಳ್ಕೋಬೇಕು. ಗೊತ್ತಾಯ್ತ್ರಿ? ಇಲ್ಲಿ 36,000 ಅದು ಡಿವೈಡೆಡ್ ಬೈ 90 ಮಾಡ್ರಿ ಅಂದ್ರೆ ರೌಂಡ್ ಅಪ್ ಬರ್ತದ. ಓಕೆ, 4,000 rupees ರೌಂಡ್ ಅಪ್ ಬರ್ತದ. ಅದಕ್ಕೆ ನಾವೇನ್ ತಿಳ್ಕೋಬೇಕು, ಇಲ್ಲಿ 10% ಟ್ಯಾಕ್ಸ್ ಕಟ್ ಆಗ್ಯದ ಅಂತ ತಿಳ್ಕೋಬೇಕು. ಯಾವುದೇ ಅಮೌಂಟ್ ಅನ್ನ ಡಿವೈಡೆಡ್ ಬೈ 90 ಅಂತ ಮಾಡಿದಾಗ ಆ ಅಮೌಂಟ್ ರೌಂಡ್ ಅಪ್ ಆಗಿ 40,000ಗೆ ಅಥವಾ ರೌಂಡ್ ಅಪ್ ಆಗಿ ಕನ್ವರ್ಟ್ ಆಗ್ತಿತ್ತಂದ್ರ ಅಲ್ಲಿ 10% ಟ್ಯಾಕ್ಸ್ ಕಟ್ ಆಗಿರ್ತದ. ಅದು ಲಿಸ್ಟೆಡ್ ಇರ್ಬೋದು, ನಾನ್ ಲಿಸ್ಟೆಡ್ ಆಗಿರ್ಬೋದು. ಲಿಸ್ಟೆಡ್ ಮೇಲೆ ಅಷ್ಟೇ, ನಾನ್ ಲಿಸ್ಟೆಡ್ ಮೇಲೆ 10% ಟ್ಯಾಕ್ಸ್ ಕಟ್ ಆಗಿರ್ತದೆ, ಎರಡರ ಮೇಲೆ. ಆಮೇಲೆ ಅದೇ ರೀತಿಯಾಗಿ ನೋಡ್ರಿ 10% 20,000 rupees 18% ಟ್ಯಾಕ್ಸ್ ಫ್ರೀ ಡಿವೆಂಚರ್. ಇಲ್ಲಿ ಏನ್ ಮಾಡ್ಯಾನಂದ್ರ ಪರ್ಸೆಂಟೇಜ್ ಅನ್ನ ಅದು ಕೂಡ ಏನ್ ಮಾಡ್ಯಾನಂದ್ರ 90% ಡಿವೈಡ್ ಆಗಂಗ್ ಕೊಟ್ಟಾನೆ. ಅಂದ್ರೆ 18 ಡಿವೈಡೆಡ್ ಬೈ 90 ಅಂದ್ರೆ ಎಷ್ಟಾಗತ್ರಿ? 18 ಡಿವೈಡೆಡ್ ಬೈ 90 ಅಂದ್ರೆ 2 ಆಗತ್ತ. ಓಕೆ, ಅದು ಕೂಡ ನಾವ್ ಏನ್ ಮಾಡ್ಬೇಕಂದ್ರ ಇಲ್ಲಿ ಕೂಡ ಏನ್ ಮಾಡ್ಯಾನಂದ್ರ 10% ಟ್ಯಾಕ್ಸ್ ಅನ್ನ ಕಟ್ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಾನ. ಓಕೆ, ಕ್ಲೇಮ್ಸ್ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್. ಈ ಮೇಲೆ ಬರ್ತಕ್ಕಂಥ ಇನ್ಕಮ್ ಗಳಿಗೆ ಯಾವ ರೀತಿಯಾಗಿ ಎಕ್ಸ್ಪೆನ್ಸಸ್ ಮಾಡ್ಯಾನ ಅನ್ನೋದು ಕೊಟ್ಟಾನ. ಓಕೆ, ಇಂಟ್ರೆಸ್ಟ್ ಆನ್ ಲೋನ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ 4,000 rupees ಮಾಡ್ಯಾನ. ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತಲ್ಲ, ಆ ಇನ್ವೆಸ್ಟ್ಮೆಂಟ್ ಮಾಡೋ ಸಂಬಂಧ ಲೋನ್ ತಗೊಂಡಾನ. ಲೋನ್ ತಗೊಂಡಿದ್ದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನವ, ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾನ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಬೈ ದ ಬ್ಯಾಂಕ್. ಓಕೆ, ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಆ ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಅನ್ನ ಕಲೆಕ್ಷನ್ ಮಾಡಬೇಕಾಗ್ತದ. ಆ ಇಂಟ್ರೆಸ್ಟ್ ಅನ್ನ ಕಲೆಕ್ಷನ್ ಮಾಡಕ್ಕೆ ಚಾರ್ಜ್ ಎಷ್ಟಾಗಿದ್ರಿ? 500 rupees ಚಾರ್ಜ್ ಮಾಡ್ಯಾನ ಬ್ಯಾಂಕರ್. ಆಮೇಲೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪರ್ಚೇಸಿಂಗ್ ಲಾಟ್ರಿ ಟಿಕೆಟ್ಸ್. ನೋಡ್ರಿ, ಲಾಟ್ರಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡಾಕ ಏನ್ ಮಾಡ್ಯಾನ್ರಿ? ಎಕ್ಸ್ಪೆನ್ಸಸ್ ಅನ್ನ ಮಾಡ್ಯಾನ. ಆ ಎಕ್ಸ್ಪೆನ್ಸಸ್ ಅನ್ನ ಎಲ್ಲಿ ಲೆಸ್ ಮಾಡಕ್ ಬರಂಗಿಲ್ಲ. ಲಾಟ್ರಿ ಟಿಕೆಟ್ ತಗೊಂಡಿನ್ರಿ ಸರ, ನಾ ಚೆಸ್ಗೆ ಮಾಡೇನ್ರಿ, ಕಾರ್ಡ್ಗೆ ಮಾಡೀನಿ, ಆಶ್ರಯ ಮಾಡೀನಿ, ಅಲ್ಲಿ ನಾ ಎಕ್ಸ್ಪೆನ್ಸಸ್ ಗಳನ್ನ ಮಾಡೀನಿ ಅಂದ್ರ ಇವುಗಳ ಮೇಲೆ ನೀವ್ ಏನೇ ಎಕ್ಸ್ಪೆನ್ಸಸ್ ಮಾಡಿದ್ರು ಅದನ್ನ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ ಗೌರ್ಮೆಂಟ್ ಇಂದ. ಅದಕ್ಕೆ ನಿಮಗೆ ಲೆಸ್ ಮಾಡಕ್ ಹೋಗ್ಬೇಡ್ರಿ. ಈಗ ಪ್ರಾಬ್ಲಮ್ ಅನ್ನ ಬಿಡಿಸೋಣತ್ತ. ಮಿಸ್ಟರ್ ವಿಜಯ್, ಕಾಂಪಿಟಿಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. salary as a member of parliament. ನೋಡ್ರಿ, 1 month salary ಎಷ್ಟಾದ್ರಿ? 80,000 rupees ಅದ. 80,000 into 12 months ಅಂದ್ರೆ ಎಷ್ಟಾಗತ್ರಿ? 9,60,000 rupees ಆಗತ್ತ. 80,000 into 12 months ಅಂದ್ರೆ ಎಷ್ಟಾಯ್ತ್ರಿ? 9,60,000 rupees ಆಗತ್ತ. ಯಾಕಂದ್ರೆ ಪರ್ ಮಂತ್ ಕೊಟ್ಟಾನವ, ಪರ್ ಮಂತ್ ಅಂತ ಕೊಟ್ಟಾನ. ನಾವು 12 month ಗೆ ಕ್ಯಾಲ್ಕುಲೇಷನ್ ಮಾಡಿ ತಗೋಬೇಕು. 80,000 into 12 months ಅಂದ್ರೆ ಎಷ್ಟಾಯ್ತ್ರಿ? 9,60,000. ಆಮೇಲೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ. ಓಕೆ, ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿ ಒಳಗೆ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಅಲ್ಲಿ ನಿಮಗೆ ಏನಾದ್ರೂ ಇನ್ಕಮ್ ಬರ್ತಿತ್ತಂದ್ರೆ ಅದು ಟ್ಯಾಕ್ಸೇಬಲ್, ಪೂರ್ತಿ ಟ್ಯಾಕ್ಸೇಬಲ್. ಓಕೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ. ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿ ಒಳಗೆ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಆ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ನಿಮಗೆ ಇನ್ಕಮ್ ಅನ್ನ ಬರ್ತಿತ್ತು ಅಂದ್ರೆ that is taxable. ಓಕೆ, ನಾವು ತಗೋಬೇಕಾಗ್ತದ, ಅದ್ರ ಮೇಲೆ ಟ್ಯಾಕ್ಸ್ ಇರ್ತದ. ಇನ್ನು ಅದೇ ರೀತಿಯಾಗಿ ಫಾರಿನ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾನ. ಇನ್ವೆಸ್ಟ್ಮೆಂಟ್ ಮಾಡಿ ಡಿವಿಡೆಂಡ್ ಬಂದದ 25,000 rupees. ಓಕೆ, ಅದನ್ನು ಕೂಡ ಎದರ ತಗೋಬೇಕಿಲ್ಲ, ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.
ನೋಡ್ರಿ, ಫಾರಿನ್ ಕಂಪನಿ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾನ ಡಿವಿಡೆಂಡ್ ಬಂದದ. ಎಷ್ಟು ಬಂದದ್ರಿ? 25,000 rupees ಡಿವಿಡೆಂಡ್ ಬಂದದ. ಇನ್ನ ಡಿವಿಡೆಂಡ್ ಫ್ರಮ್ ACC ಕಂಪನಿ ನೋಡ್ರಿ 60,000. ಡಿವಿಡೆಂಡ್ ಫ್ರಮ್ ACC ಕಂಪನಿ 60,000. ಗ್ರೌಂಡ್ ರೆಂಟ್ rupees 40,000. ಮೈನಿಂಗ್ ಮಾಡೋ ಸಂಬಂಧ ಗ್ರೌಂಡ್ ಅನ್ನ ರೆಂಟ್ ಬೇಸಿಸ್ ಮ್ಯಾಗ ಕೊಟ್ಟಾನ 40,000 rupees. ಎಷ್ಟದ್ರಿ? ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಬರ್ತದ. ಇನ್ನ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ನೋಡ್ರಿ ಎಷ್ಟು ಕೊಟ್ಟಾನ ಬ್ರಾಕೆಟ್ನಾಗ ನೆಟ್ ಅಂತ ಕೊಟ್ಟಾನ. ನೆಟ್ ಅಂದ್ರ ಟ್ಯಾಕ್ಸ್ ಕಟ್ ಆಗ್ಯದ. ಎಷ್ಟು ಕಟ್ ಆಗ್ಯದ್ರಿ? 30% ಟ್ಯಾಕ್ಸ್ ಕಟ್ ಆಗ್ಯದ. 100 ಒಳಗ 30% ಅನ್ನ ಲೆಸ್ ಮಾಡ್ರಿ 70 ಬರ್ತದ. ಅಂದ್ರ ಇದು 14,000 rupees 70% ಅದ. 70% ಅದ. ಅಂದ್ರ 14,000 divided by 70 into 100. ನೋಡ್ರಿ, ಟ್ಯಾಕ್ಸ್ 30% ಕಟ್ ಆಗಿ ಅಂದ್ರ 100 ಒಳಗ 30% ಪ್ಲಸ್ ಮಾಡಿದ್ರ 70% ಬರ್ತದ. ಅಂದ್ರ 14,000 rupees 70% ಅದ. ಇದನ್ನ 100% ಮಾಡ್ಕೋಬೇಕು. ಇಂಟು 100 ಮಾಡ್ರಿ. 14,000 divided by 70 into 100 ಅಂದ್ರೆ ಎಷ್ಟು ಬರ್ತೈತ್ರಿ? 20,000. ಇನ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಇದ್ರ ಮೇಲೆ ಟ್ಯಾಕ್ಸ್ ಇಲ್ಲ. ಎಕ್ಸಾಮ್ಷನ್ ನೋಡ್ರಿ, ಯಾವುದೇ ಗೌರ್ಮೆಂಟ್ ಬಾಂಡು, ಯಾವುದೇ ಗೌರ್ಮೆಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅಂತ ಇರಬೇಕು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅಂತ ಬರೆದಿರಬೇಕು ಕ್ಲಿಯರ್ ಆಗಿ. ಅಲ್ಲಿ ಅದ್ರ ಮೇಲೆ ಬರ್ತಕ್ಕಂತ, ಅಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದ್ರ ಮೇಲೆ ಬರ್ತಕ್ಕಂತ ಇಂಟ್ರೆಸ್ಟ್ ಅಮೌಂಟ್ಗೆ ಟ್ಯಾಕ್ಸ್ ಇಲ್ಲ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ, ಎಕ್ಸಂಪ್ಷನ್. ಇನ್ನ ಕರ್ನಾಟಕ ಗೌರ್ಮೆಂಟ್ ಬಾಂಡ್ 40,000 rupees ಅದ, 10%. 40,000 rupees ಅನ್ನ ಕರ್ನಾಟಕ ಗೌರ್ಮೆಂಟ್ ಬಾಂಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಯಾನ. 40,000 ಮೇಲೆ 10% ಅನ್ನ ತೆಗೀರಿ. 40,000 into 10 divided by 100. 40,000 into 10 divided by 100 ಅಂದ್ರ 4,000. ಇನ್ನು ಸ್ವಲ್ಪ ಇಲ್ಲಿ ಲಕ್ಷ ಕೊಡಬೇಕು. ಟ್ಯಾಕ್ಸ್ ಫ್ರೀ ಡಿವೆಂಚರ್ 36,000 rupees. ನೀವು ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಡಿವೈಡೆಡ್ ಬೈ 90 ಆಗಂಗಿತ್ತು ಅಂದ್ರ ಅವಾಗ ನೀವೇನಂತ ತಿಳ್ಕೋಬೇಕು, ಇಲ್ಲಿ 10% ಟ್ಯಾಕ್ಸ್ ಕಟ್ ಆಗ್ಯದ ಅಂತ ತಿಳ್ಕೋಬೇಕು. ನೋಡ್ರಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಅಮೌಂಟ್ ಇರಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರಬಹುದು, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಇರಬಹುದು. ಕೊಟ್ಟಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಥವಾ ಕೊಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಅಮೌಂಟ್ ಅಥವಾ ಕೊಟ್ಟಿರ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟ್ ಇವನು ಡಿವೈಡೆಡ್ ಬೈ 90 ಮಾಡಿದಾಗ ನಿಮ್ಮದು ರೌಂಡ್ ಆಫ್ ಫಿಗರ್ ಬರ್ತಿತ್ತು ಅಂದ್ರ ಅದು ಇಂಟ್ರೆಸ್ಟ್ ಅನ್ನ ಅಂದ್ರೆ ಟ್ಯಾಕ್ಸ್ ಕಟ್ ಆಗ್ಯದ ಅಂತ ಅರ್ಥ. ಅಂದ್ರ 10% ಟ್ಯಾಕ್ಸ್ ಕಟ್ ಆಗ್ಯದ. ನೋಡ್ರಿ, 36,000 ಡಿವೈಡೆಡ್ ಬೈ 90 ಮಾಡ್ರಿ ಎಷ್ಟು ಬರ್ತೈತ್ರಿ? 4 ಬರ್ತದ. ಅಂದ್ರ ಇಂಟು 100 ಮಾಡ್ರಿ, ಇಂಟು 10 ಮಾಡ್ರಿ ಎಷ್ಟಾಗತ್ರಿ? 40,000 rupees ಆಗತ್ತ. ಇಲ್ಲಿ ಲಕ್ಷ ಕೊಟ್ಟು ಕೇಳ್ಕೋರಿ. ಪ್ರಾಬ್ಲಮ್ ಅನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. 36,000 divided by 90. ಯಾಕೆ 90 ತಗೊಂಡೇವ ಅಂದ್ರೆ 10% ಟ್ಯಾಕ್ಸ್ ಕಟ್ ಆಗ್ಯದ ನಾವು ತಿಳ್ಕೋಬೇಕು. ನಾರ್ಮಲ್ ಆಗಿ ಲಿಸ್ಟೆಡ್ ಇರಲಿ, ನಾನ್ ಲಿಸ್ಟೆಡ್ ಇರಲಿ, ಅಲ್ಲಿ ಅದ್ರ ಮ್ಯಾಗ 10% ಟ್ಯಾಕ್ಸ್ ಕಟ್ ಆಗಿರ್ತದ. ಅಂದ್ರ 36,000 divided by 90. 90 ಹೆಂಗ್ ಬರ್ತಂದ್ರ 100 ಒಳಗ 10% ಟ್ಯಾಕ್ಸ್ ತೆಗೆದ್ಬಿಡ್ರಿ. 90 ಐತಿಲ್ರಿ, 100 ಒಳಗ 10% ಟ್ಯಾಕ್ಸ್ ತೆಗೀರಿ, 90 ಬಂತಿಲ್ರಿ. ಅಂದ್ರ 36,000 divided by 90 into 10 ಅಂದ್ರೆ ಎಷ್ಟು ಬರ್ತೀರಿ? 4,000 rupees ಇಂಟ್ರೆಸ್ಟ್. ಇನ್ನು ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ನೋಡ್ರಿ, 20,000 divided by 90 into 10. ಓಕೆ, ಹಿಂಗಾರ ಮಾಡ್ಕೋರಿ. 20,000 into 18 divided by 100 ಅಂದ್ರೆ 3,600 rupees ಬರ್ತದೆ.
ಓಕೆ 36,000 ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ಬರ್ತೈತ್ರಿ 3,600 rupees ಬರ್ತದೆ ನೋಡ್ರಿ 36,000 ಇಂಟು 18 ಡಿವೈಡೆಡ್ ಬೈ 100 ಅಂದ್ರೆ 3,600 rupees ಬರ್ತದೆ ಓಕೆ ಆದ್ರೆ ಇದು 10% ಟ್ಯಾಕ್ಸ್ ಕಟ್ ಆಗಿರ್ತದೆ ಅಂದ್ರೆ 3,600 ಡಿವೈಡೆಡ್ ಬೈ 90 ಯಾಕೆ 90 ಅಂದ್ರೆ 100 ಒಳಗೆ 10% ಟ್ಯಾಕ್ಸ್ ಕಟ್ ಆದ್ರೆ 90% ಬರ್ತದೆ ಅದಕ್ಕೆ 3,600 ಡಿವೈಡೆಡ್ ಬೈ 90 ಇಂಟು 10 ಮಾಡ್ರಿ ಅಂದ್ರೆ ಎಷ್ಟು ಬರ್ತೈತ್ರಿ 4,000 rupees ಬರ್ತದೆ ಇಂಟ್ರೆಸ್ಟ್ ಅಮೌಂಟು ನೋಡ್ರಿ ಅವ ಇನ್ವೆಸ್ಟ್ಮೆಂಟ್ ಮಾಡಿದ 20,000 rupees ರೇಟ್ ಆಫ್ ಇಂಟ್ರೆಸ್ಟ್ 18% ಅದ ಓಕೆ ನೋಡ್ರಿ 20,000 ಇಂಟು 18 ಡಿವೈಡೆಡ್ ಬೈ 100 ಅಂದ್ರೆ 3,600 20,000 ಇಂಟು 18 ಡಿವೈಡೆಡ್ ಬೈ 100 ಅಂದ್ರೆ 3,600 ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ ಆಗ್ಯದ ನಾರ್ಮಲ್ ಆಗಿ 10% ಟ್ಯಾಕ್ಸ್ ಕಟ್ ಆಗಿರ್ತದೆ ಅದ್ರ ಮೇಲೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಮೇಲೆ ಓಕೆ 3,600 ಡಿವೈಡೆಡ್ ಬೈ 90 ಹೆಂಗ್ ಬಂತು 100 ಒಳಗೆ 10% ಟ್ಯಾಕ್ಸ್ ಕಟ್ ಮಾಡಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬಂತು ಇಲ್ಲಿ 90% ಬಂತು ಅಂದ್ರೆ 3,600 ಡಿವೈಡೆಡ್ ಬೈ 90 ಇಂಟು 10 ಅಂದ್ರೆ ಎಷ್ಟು ಬರ್ತರಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ 10% ಅದಲ್ರಿ ಓಕೆ 4,000 rupees 4,000 rupees 3,600 ಡಿವೈಡೆಡ್ ಬೈ 90 ಇಂಟು 100 ಅಂದ್ರೆ ಎಷ್ಟು ಬರ್ತರಿ 4,000 10 ಅಲ್ಲ 100 4,000 ನೋಡ್ರಿ ಅಷ್ಟು ಕೂಡಿಸ್ಕೋರಿ 9,60,000 4,20,000 25,000 60,000 40,000 20,000 exemption 4,000 4,000 4,000 ಅಷ್ಟು ಕೂಡಿಸ್ಕೋರಿ ಓಕೆ ಅಷ್ಟು ಕೊಡಿಸ್ಕೋರಿ 9,60,000 42,000 25,000 60,000 40,000 20,000 exemption 4,000 4,000 4,000 ಅಷ್ಟು ಕೊಡಿಸ್ರೆ ಎಷ್ಟಾಯ್ತು 11,59,000 rupees ಆಯ್ತು ಅಷ್ಟು ಕೊಡಿಸಿದಾಗ ಎಷ್ಟಾಯ್ತು 11,59,000 rupees ದಿಸ್ ಇಸ್ ದ ಗ್ರಾಸ್ ಇನ್ಕಮ್ ಇನ್ನು ಲಾಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಆಗಬೇಕಿದು 58 ಅಲ್ಲ 57 ಓಕೆ ಲಾಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ನೋಡ್ರಿ ಇಂಟ್ರೆಸ್ಟ್ ಆನ್ ಎಷ್ಟದ್ರಿ 4,000 ಅದು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅವನಿಗೆ ಅಮೌಂಟ್ ಬೇಕಾಗಿತ್ತು ಆ ಅಮೌಂಟ್ ಅನ್ನ ಬ್ಯಾಂಕಿಂದ ಲೋನ್ ತಗೊಂಬಂದಾನ ಲೋನ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಟ್ಟಾನ 4,000 rupees ಆಮೇಲೆ ನೀವು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಆ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಅವ ಕಲೆಕ್ಷನ್ ಮಾಡಬೇಕಾದ್ರೆ ಬ್ಯಾಂಕ್ದವ ಚಾರ್ಜ್ ಮಾಡ್ತಾನ ಎಷ್ಟು ಚಾರ್ಜ್ ಮಾಡ್ತಾನ 500 rupees ಓಕೆ interest collection charges by the banker 500 in expenses incurred for purchasing lottery tickets rupees 1,100 ನಾ ಲಾಟ್ರಿ ಟಿಕೆಟ್ ಪರ್ಚೇಸ್ ಮಾಡೇನ್ರಿ ಆಮೇಲೆ ಇಸ್ಪೇಟ್ ಪರ್ಚೇಸ್ ಮಾಡೇನ್ರಿ ಪಜಲ್ಸ್ ಪರ್ಚೇಸ್ ಮಾಡಿದ್ದೀನಿ ಇವು ಯಾವ ಎಕ್ಸ್ಪೆನ್ಸಸ್ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ ಓಕೆ ಸರ್ ನಾ ಲಾಟ್ರಿ ಟಿಕೆಟ್ ಪರ್ಚೇಸ್ ಮಾಡೀನಿ ಆಮೇಲೆ ಕಾರ್ಡ್ ಗೇಮ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ಕಾರ್ಡ್ ಇದು ಇಸ್ಪೇಟ್ ಎಲಿಗಳನ್ನು ಪರ್ಚೇಸ್ ಮಾಡೀನಿ ಆಮೇಲೆ ಆರ್ಸ್ ರೇಸ್ ಆಡುವಾಗ ಕೆಲವೊಂದಿಷ್ಟು ಎಕ್ಸ್ಪೆಂಡಿಚರ್ ಮಾಡೀನಿ ಕೋಣ ಮನೆಗ ಕಡೋಪತಿ ಒಳಗೆ ಭಾಗವಹಿಸಾಕ ಕೆಲವೊಂದಿಷ್ಟು ಎಕ್ಸ್ಪೆಂಡಿಚರ್ ಮಾಡೀನಿ ಆ ಎಕ್ಸ್ಪೆಂಡಿಚರ್ ಅನ್ನ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ ಓಕೆ ಅಂದ್ರೆ 4,000 ಆಮೇಲೆ ಪ್ಲಸ್ 500 ಎಷ್ಟು ಹಾಕದ್ರಿ 4,500 rupees ಹಾಕದ ಇನ್ನು 11,59,000 ಒಳಗ 11,59,000 ಒಳಗ 4,500 rupees ಅನ್ನ ಲೆಸ್ ಮಾಡ್ರಿ 11,59,000 ಒಳಗ 4,500 rupees ಅನ್ನ ಲೆಸ್ ಮಾಡ್ರಿ ಆನ್ಸರ್ ಎಷ್ಟು ಬರ್ತರಿ
11,54,500. This is the income from other sources. 11,59,000 ಒಳಗೆ 4,500 rupees ಅನ್ನ ಲೆಸ್ ಮಾಡ್ರಿ. ಆನ್ಸರ್ ರೇಟ್ ಬರ್ತಾರೆ 11,54,500. This is income from other sources. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಆಮೇಲೆ ನಿಮ್ದು ಏನಾದರೂ ಒಂದು ಒಳ್ಳೆಯ ಸಲಹೆ ಸೂಚನೆಗಳು ಇದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಆ ಸಜೆಷನ್ಗಳನ್ನು ನಾನು ಎಕ್ಸೆಪ್ಟ್ ಮತ್ತು ನೀವು ಕೊಟ್ಟಿರ್ತಕ್ಕಂಥ ಐಡಿಯಾಗಳ ಮೇಲೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಮಾಡೋದಾಗಿರ್ಬೋದು ಅಥವಾ ತಿದ್ದುಕೊಳ್ಳೋಕೆ ಪ್ರಯತ್ನ ಆಗಿರ್ಬೋದು, ಅದನ್ನು ಮಾಡ್ತೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕು. ಓಕೆ, ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕಂದ್ರೆ ದಯವಿಟ್ಟು ವಾಟ್ಸಪ್ ಗ್ರೂಪಿಗೆ ಈ ನಂಬರಿಗೆ ಮೆಸೇಜನ್ನು ಮಾಡಬೇಕು. ಆಯ್ತು ಸರ್ ಅಂತ ಮೆಸೇಜ್ ಮಾಡಿ. ಆಮೇಲೆ ಸರ್ ನಿಮಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಸಬ್ಜೆಕ್ಟ್ ಹೆಸರನ್ನು ಬರೀರಿ. ಇನ್ಕಮ್ ಟ್ಯಾಕ್ಸ್ ಇದ್ರೆ ಇನ್ಕಮ್ ಟ್ಯಾಕ್ಸ್ ಬರೀರಿ, ಕಾರ್ಪೊರೇಟ್ ಅಕೌಂಟಿಂಗ್ ಇದ್ರೆ ಕಾರ್ಪೊರೇಟ್ ಅಕೌಂಟಿಂಗ್ ಬರೀರಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬರೀರಿ. ಬರೋದು ಆಯ್ತು ಸರ್ ಅಂತ ಮೆಸೇಜ್ ಮಾಡಿ ನನಗೆ ಕಳಿಸೋದ್ರಪ್ಪ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ವಾಟ್ಸಪ್ ಗ್ರೂಪಿಗೆ ನಿಮಗೆ ಆ್ಯಡ್ ಮಾಡ್ತೀನಿ ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾತ್ರ ಕಳಿಸ್ತೀನಿ. ಓಕೆ, 9986529073. Thank you for watching the class.